ಈ ಕೇಸ್ ನಂಬರ್ 39/2025 ನಿಜಕ್ಕೂ ಏನು? ಆಕಸ್ಮಿಕವಾಗಿ ನಾವು ಚಿನ್ನಯ್ಯನ ಭೇಟಿ ಮಾಡೋಂಥ ಅವಕಾಶ ಮಾತಾಡಿದ ನಂತರ ನಮಗೆ ಒಂದು ರೀತಿಯಾದ ಒಂದು ನಿಜವಾದ ಆಘಾತನೇ ಅಂತಲೇ ಹೇಳ್ಬೋದು. ಅಷ್ಟು ಭಯಾನಕವಾದ ಚಿತ್ರವನ್ನು ಅವ್ರು ನಮ್ಮ ಎದುರುಗಡೆ ಬಿಡಿಸಿ ಕೊನೆಗೆ ಒಂದು ದಿವಸ ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಅದು ಧರ್ಮಸ್ಥಳದಲ್ಲೇ ರಿಜಿಸ್ಟರ್ ಆಗಬೇಕಾಗಿತ್ತು. ಹಾಗಾಗಿ ಧರ್ಮಸ್ಥಳಕ್ಕೆ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ 39/2024 ಪ್ರಕರಣ ದಾಖಲಾಗಿದೆ. ಆತ ಹೇಳ್ತಾನೆ 100 ಶವಗಳನ್ನ ನಾನು ಕೂತಾಕಿದ್ದೀನಿ ಯಾರದೋ ಆದೇಶದ ಮೇರೆಗೆ ಅಂತ ಆತ ಹೇಳ್ತಾನೆ. ಅವನು 20 ವರ್ಷದ ಟೈಮ್ ಲೈನ್ 19 ವರ್ಷದ್ದು ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ಅಷ್ಟೆಲ್ಲ ಮಾಡಿದಾನೆ ಅಂತಂದ್ರೆ ಅದನ್ನ ತನಿಖೆ ಮಾಡೋದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಎದುರು ಮಾಡೋಕ್ಕಾಗತ್ತ? ಇದು SIT ಮಾಡಿದ್ದು ಅಲ್ಲಿ ಮೂಳೆ ಸಿಕ್ಲಿಲ್ವಾ ಅನ್ನೋದು ಚಿನ್ನಯ್ಯ ಏನು ಕಂಪ್ಲೇಂಟ್ ಕೊಟ್ಟಿದ್ದ ಅದಕ್ಕೆ ಮಾತ್ರ ಅಂತ ಅನ್ಕೊಂಡಿದ್ದಾರೆ. SIT ಫಾರ್ಮ್ ಆದ ನಂತರ ಸುಮಾರು 30 ದೂರುಗಳು ದಾಖಲಾಗಿದ್ದಾವೆ. ಅದನ್ನೆಲ್ಲ ಯಾರು ಅಟೆಂಡ್ ಮಾಡಿ? ನಿಮಗೆ ಯಾಕೆ ಇದ್ರ ಬಗ್ಗೆ ಕೇಸ್ ನಂಬರ್ 39/2025 ಬಗ್ಗೆ ಇಷ್ಟೊಂದು ಕುತೂಹಲ ಅಥವಾ ಆಸಕ್ತಿ ಯಾಕೆ? ಭಿಕ್ಷುಕರನ್ನ ಯಾಕೆ ಸಾಯಿಸ್ತಿದ್ರು ಅಂತ ನಾನು ಭಾಳ ಮುಗ್ಧ ಪ್ರಶ್ನೆ ಕೇಳಿದೆ. ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅವನಂದ ಹುಂಡಿಗೆ ಹಣ ಬಿಡಲ್ಲ, ಅದಕ್ಕೆ ಹ್ಯಾಂಗೆ ಮಾಡೋದು ಅಂತ. ಆ ನಿರ್ಗತಿಕರು ಯಾರೂ ಇಲ್ಲ ಅಂತನೋ ಚೇರಲ್ಲಿ ಕಟ್ಟಾಕಿ ಹಿಂಗಡೆಯಿಂದ ಟವಲಲ್ಲೋ ವೇಲಲ್ಲೋ ಬಿಗಿದು ಸಾಯಿಸ್ತಾರೆ ಅಂತ ತುಂಬ ನೋವಾಗುತ್ತೆ. ಆಮೇಲೆ ಇವ್ರ ಪರ ಯಾರು ಮಾತಾಡ್ತಾರೆ? ಅಕಸ್ಮಾತ್ ಈಗ ಎಕ್ಸಿಬಿಷನ್ ಮಾಡಿದರೆ ಒಂದೆರಡು ಕಡೆ ಬಿಟ್ಟು ಉಳಿದ ಕಡೆ ಮೂಳೆ ಸಿಗ್ಲಿಲ್ಲ ಅಂತ ಮಾತ್ರಕ್ಕೆ ಅಸಹಜ ಸಾವುಗಳಾಗಿಲ್ಲ ಅಂತಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅಧಿಕೃತವಾದ ಸಾಕ್ಷಿಗಳಿದೆ ಅಸಹಜ ಸಾವುಗಳಾಗಿರೋದಕ್ಕೆ. ಗೌರ್ಮೆಂಟ್ ದಾಖಲೆನೇ ಇದೆ, ಉಗ್ರಪ್ಪ ಸಮಿತಿ ವರದಿ ಇದೆ, ಸರ್ಕಾರಿ ದಾಖಲೆಗಳಿದೆ, ಗ್ರಾಮ ಪಂಚಾಯತಿ ದಾಖಲೆ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ದಾಖಲೆ ಇದೆ, ಎಲ್ಲ ಇದೆಯಲ್ಲ. ಸೊ ಅಷ್ಟು ಸುಲಭವಾಗಿ ಈ ಕೇಸನ್ನ ಏನೋ ಒಂದು ಕನ್ಕ್ಲೂಷನ್ ಮಾಡಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ನಿಮಗೆ ಗಮನಕ್ಕೆ ಬಂದಿರುತ್ತೆ. ಅದರಲ್ಲೂ SIT ಫಾರ್ಮೇಷನ್ ಏನಾಯಿತು, SIT ಫಾರ್ಮೇಷನ್ ಆಗಿದ್ದನ್ನು ಕೆಲವು ಮೀಡಿಯಾಗಳು ಸೇರಿಕೊಂಡು ಏನು ಮಾಡ್ತಾ ಇವೆ ಅನ್ನೋದು ನಿಮಗೆ ಗೊತ್ತಿರ್ತದೆ. ಏನು ಮಾಡ್ತಾ ಇವೆ? SIT ಫಾರ್ಮ್ ಆಗಿರೋದು ಅಲ್ಲಿ ಸಿಗಬಹುದಾದ ಮೂಳೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಂತ ಅದನ್ನು ಬಿಂಬಿಸ್ತಾ ಬಂದಿದ್ದು. ಯಾವಾಗ ಆ ವ್ಯಕ್ತಿ ಚಿನ್ನಯ್ಯ ಅನ್ನುವ ವ್ಯಕ್ತಿ ಬಂದು ಅಲ್ಲಿ ಜಾಗಗಳನ್ನ ತೋರಿಸಿ ಆ ತೋರಿಸಿದ ಜಾಗಗಳದ್ದು ಎಕ್ಸಿಬಿಷನ್ ಆದಮೇಲೆ ಎಲ್ಲೂ ಸರಿಯಾಗಿ ಸಿಗಲಿಲ್ವೋ, ಒಂದೆರಡು ಪ್ಲೇಸಲ್ಲಿ ಬಿಟ್ಟು ಮೂಳೆಗಳು ಯಾವಾಗ ಉಳಿದ ಕಡೆ ಸಿಗಲಿಲ್ವೋ ಆಗ ಇಲ್ಲೇನೂ ನಡೆದೇ ಇಲ್ಲ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇತ್ತು ಅಷ್ಟೇ. ಅದಕ್ಕೋಸ್ಕರ SIT ಫಾರ್ಮ್ ಮಾಡಿದ್ದು. ಸರ್ಕಾರವೂ ಈ ಷಡ್ಯಂತ್ರದ ಹಿಂದೆ ಇದೆ ಅನ್ನುವಂತೆ ಬಿಂಬಿಸುವ ಪ್ರಯತ್ನವನ್ನು ಕೆಲವು ಮೀಡಿಯಾಗಳು ಮಾಡಿದ್ವು. ಇದನ್ನು ನಾವೆಲ್ಲ ಗಮನಿಸಿರ್ತೀವಿ. ಮೂಳೆಗಳು ಹೀಗೆ ಮಾಡಿದ್ರಿಂದ ಏನಾಗೋಯಿತು ಅಂತಂದರೆ ಪದೇ ಪದೇ ಇದನ್ನೇ ತೋರಿಸಿದ್ರಿಂದ ಜನಸಾಮಾನ್ಯರಿಗೂ ಕೂಡ ಧರ್ಮಸ್ಥಳದಲ್ಲಿ ಏನಾಗಿದೆಯೋ ಅದು ಈಚೆ ಬರಲಿ ಅಂತ ಅಂದ್ಕೊಂಡಿದ್ದಂಥ ಜನಸಾಮಾನ್ಯರಿಗೆ ಮತ್ತು ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗಲಿ ಅಂತ ಕಾಯ್ತಾ ಇದ್ದಂಥ ಜನಸಾಮಾನ್ಯರಿಗೂ ಕೂಡ ಕನ್ಫ್ಯೂಸ್ ಆಗಿದೆ. ಇಲ್ಲಿ ಮೂಳೆಗಳು ಸಿಗಲಿಲ್ವಲ್ಲ, ಹಂಗಾರೆ ಏನೂ ಇರಲಿಲ್ವಾ, ಈ ಷಡ್ಯಂತ್ರನೇ ಆಗ್ಬಿಟ್ಟಿತ್ತಾ ಈ ಮೀಡಿಯಾಗಳು ಹೇಳ್ತಾ ಇರೋ ಪ್ರಕಾರ ಅನ್ನೋ ಥರದ್ದೆಲ್ಲ ಅನಿಸ್ಬಿಟ್ಟಿದೆ. ಹಾಗಾಗಿ ನಾವು ಈ ವಿಷಯವನ್ನು ಸಮಗ್ರವಾಗಿ ತಿಳ್ಕೊಳ್ಳೋ ಅಗತ್ಯ ಇದೆ. ಹಾಗಾಗಿ ನಾವು ಈ ವಿಷಯದ ಬಗ್ಗೆ ಧರ್ಮಸ್ಥಳದಲ್ಲಿ ಏನೇನು ನಡೆದಿದೆ, ಅಲ್ಲಿ SIT ಫಾರ್ಮ್ ಆಗೋಕ್ಕಿಂತ ಮುಂಚೆಯಿಂದ ಹಿಡಿದು SIT ಫಾರ್ಮ್ ಆದಮೇಲೆ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಅದನ್ನು ಅಲ್ಲಿಗೆ ಸ್ವತಃ ಹೋಗಿ ದಾಖಲೆಗಳ ಸಮೇತ ಅನೇಕ ವಿಡಿಯೋಗಳನ್ನ ಮಾಡ್ತಾ ಚರ್ಚೆಗಳನ್ನ ಮಾಡ್ತಾ ವಾಸ್ತವವನ್ನು ಜನರ ಮುಂದೆ ತೆರೆದಿಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಕನ್ನಡ ಪ್ಲ್ಯಾನೆಟ್ನ ಅಥವಾ ಡಿಟಾಕ್ಸ್ನ ದಿನೇಶ್ ಅವರೊಂದಿಗೆ ನಾವು ಚರ್ಚೆ ಮಾಡೋದ್ರ ಮೂಲಕ ಈ ವಿಷಯಗಳನ್ನ ವಾಸ್ತವ ವಿಷಯಗಳನ್ನ ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡೋಣ. ದಿನೇಶ್ ಕುಮಾರ್ ದಿನು ಅಂತ ಏನು ಅವರು ಫೇಸ್ಬುಕ್ಕಲ್ಲಿ ಪರಿಚಿತರಾಗಿದ್ದಾರೆ. ಅವರ ಡಿಟಾಕ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅನೇಕ ವಿಷಯಗಳನ್ನ ಡಾಕ್ಯುಮೆಂಟ್ ಸಮೇತ ಮುಂದೆ ಇಡ್ತಾ ಬರ್ತಾ ಇದ್ದಾರೆ. ಈ ಒಂದು ಚರ್ಚೆನಲ್ಲಿ ನಾವು ಅವ್ರ ಹತ್ರ ಈ SIT ಫಾರ್ಮ್ ಆಗಿದ್ದು ಏನಕ್ಕೆ, SIT ಕೊಟ್ಟಿರೋ ಆದೇಶ ಏನು, ಮತ್ತು SIT ಫಾರ್ಮ್ ಆಗಿ ಏನು ತನಿಖೆ ನಡೀತಾ ಇದೆ ಆ ಕೇಸ್ ನಂಬರ್ 39/2025 ಹೇಗೆ ಶುರುವಾಯ್ತದು, ಅದೇನು, ಮತ್ತು ಇವ್ರಿಗೆ ಯಾಕೆ ಆಸಕ್ತಿ ಬಂತು ಅನ್ನೋ ವಿಷಯಗಳನ್ನೆಲ್ಲ ಈ ಒಂದು ಚರ್ಚೆಯಲ್ಲಿ ನಾವು ತಿಳ್ಕೊಳ್ಳೋಣ. ದಿನೇಶ್ ಅವರೇ, ಈ ಚರ್ಚೆಗೆ ನಿಮಗೆ ಸ್ವಾಗತ. ಇಲ್ಲಿ ಒಂದು ಬಹಳ ಕನ್ಫ್ಯೂಸಿಂಗ್ ಆದ ಒಂದು ಬೆಳವಣಿಗೆ ನಡೀತಾ ಇದೆ. ಈಗ SIT ಫಾರ್ಮ್ ಆಯಿತು, ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಏನೇನು ಅಂತ ವಿಷಯಗಳು ಬರ್ತಾ ಇದೆಯೋ ಅದಕ್ಕೆ ತನಿಖೆಗೆ ಅಂತ SIT ಫಾರ್ಮ್ ಆಯಿತು. ಅದು ಕೇಸ್ ನಂಬರ್ 39/2025. ಆದರೆ ಜನಮಾನಸದಲ್ಲಿ ಏನೊಂದು ಮೆಸೇಜ್ ಹೋಗಿದೆ ಅಂತಂದರೆ SIT ಫಾರ್ಮ್ ಆಗಿರೋದು ಯಾವ ಒಬ್ಬ ವ್ಯಕ್ತಿ, ಮಾಸ್ ಮ್ಯಾನ್ ಅಂತ ಮೊದಲು ಕರೆಯಲಾಗ್ತಿತ್ತು, ಒಂದು ಚಿನ್ನಯ್ಯ, ಅಲ್ಲಿ ಅನೇಕ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ದ. ಆ ಶವ ಏನಿದೆ ಎಲ್ಲೆಲ್ಲಿ ಹೂತಿಟ್ಟಿದ್ನೋ ಅದನ್ನ ಎಕ್ಸಿಬಿಷನ್ ಮಾಡೋದು, ಈಚೆ ತೆಗೆಯೋದು, ಮೂಳೆ ಸಿಗಲಿಲ್ವಾ ಅನ್ನೋದಕ್ಕೆ ಮಾತ್ರ ಈ SIT ತನಿಖೆ ಸೀಮಿತ ಅನ್ನುವ ಒಂದು ಮೆಸೇಜು ತುಂಬ ವ್ಯವಸ್ಥಿತವಾಗಿ ಜನರಿಗೆ ತಲುಪಿಸಲಾಗಿದೆ ಕೆಲವು ಮೀಡಿಯಾಗಳ ಮೂಲಕ. ಹಾಗಾಗಿ ನಾವು ನಿಜಕ್ಕೂ ಆ ಕೇಸ್ ಏನು ಅಂತ ತಿಳ್ಕೊಬೇಕಾಗಿದೆ. ನೀವು ಈ ವಿಷಯದಲ್ಲಿ ಬಹಳಷ್ಟು ಸ್ಟಡಿ ಮಾಡಿದ್ದೀರಾ. ಹಾಗಿರೋದ್ರಿಂದ ಮೊದಲನೇದಾಗಿ ಈ ಕೇಸ್ ನಂಬರ್ 39/2025 ನಿಜಕ್ಕೂ ಏನು?
ಎಲ್ರಿಗೂ ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಕೇಸ್ ನಂಬರ್ 39 ಆಫ್ 2025 ದುತ್ ಅಂತ ಪ್ರತ್ಯಕ್ಷ ಆಗಿದ್ದೇನಲ್ಲ. ಆ್ಯಕ್ಚುಲಿ SIT ಅನ್ನೋದು 2016ರಲ್ಲಿ ಇನ್ನು ಉಗ್ರಪ್ಪ ಸಮಿತಿಯವರು ಇದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಂಥ ಸಂದರ್ಭ, ಅಂದರೆ ಇಡೀ ರಾಜ್ಯದಾದ್ಯಂತ ಓಡಾಡ್ತಾ ಇದ್ರು. ಇಲ್ಲಿ ಬಂದಾಗ ಅವ್ರಿಗೆ ಶಾಕಿಂಗ್ ಸತ್ಯಗಳೆಲ್ಲ ಗೊತ್ತಾಗಕ್ಕೆ ಶುರು ಆದ. ಅಂದ್ರೆ ಉಗ್ರಪ್ಪ ಸಮಿತಿ ಫಾರ್ಮ್ ಆಗಿದ್ದು ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಅಂದ್ರೆ ಅಸಹಜವಾಗಿ ಮಿಸ್ಸಿಂಗ್ ಆಗಿರ್ತಕ್ಕಂಥ ಮಹಿಳೆಯರ ಮಕ್ಕಳ ಬಗ್ಗೆ ಒಂದು ವರದಿ ಕೊಡಬೇಕು ಅಂತ. ಆ ವರದಿ ಅವರು ತನಿಖೆಯಲ್ಲಿ ಕಂಡುಕೊಂಡ ಅಂಶದ ಬಗ್ಗೆ ಸರ್ಕಾರಕ್ಕೆ ಅವರು ವರದಿ ಕೊಟ್ಟರು. ಆ ಸಂದರ್ಭದಲ್ಲೇ ಆಗಬೇಕಾಗಿತ್ತೆ ಅಲ್ಲಿ ಬಂದಂಥ ಶಾಕಿಂಗ್ ಇದೇನು? ಹೌದು, ಏನು ಅಂತಂದರೆ ಹ್ಯೂಜ್ ನಂಬರ್ ಆಫ್ ಅಸಹಜ ಸಾವುಗಳು. ಅದು ಒಂದು ಜಾಗದಲ್ಲಿ ಹೆಂಗೆ ಸಾಧ್ಯ? ಒಂದು ತಾಲೂಕು, ಒಂದು ಬೆಳ್ತಂಗಡಿ ಅಂತ ತಾಲೂಕು, ಅದರಲ್ಲೂ ವಿಶೇಷವಾಗಿ ಅಲ್ಲಿ ಆಗಿರುವಂಥದ್ದು ಬಹುತೇಕ ಧರ್ಮಸ್ಥಳದಲ್ಲಿ. ಈ ಥರ ಆಗಕ್ಕೆ ಹೇಗೆ ಸಾಧ್ಯ? ಅಂದರೆ ನಂಬರ್ಸ್ ಇದೆಯಲ್ಲ, ಅದು ಗಾಬರಿ ಹುಟ್ಟಿಸುವಂಥ. ಅಂದರೆ ನಾನು ಗಮನಿಸಿರುವ ಹಾಗೆ ಉಗ್ರಪ್ಪ ಸಮಿತಿ ಇದನ್ನು ಒಟ್ಟಾರೆ ರಾಜ್ಯದಲ್ಲಿ ಇದನ್ನು ಸ್ಟಡಿ ಮಾಡಿದಾಗ ಯಾವುದೇ ಒಂದು ತಾಲೂಕು ಅಂತ ತಗೊಂಡ್ರೆ, ಒಂದು ತಾಲೂಕಿನಲ್ಲಿ ಕಳೆದ 20 ವರ್ಷಗಳಲ್ಲಿ 1ರಿಂದ 2 ಆ ಥರ ಅಸಹಜ 10-15 ಅಂತಾನೆ ಅನ್ಕೊಳ್ಳೋಣ. ಆದ್ರೆ 400-500 ಅನ್ನೋದಿದೆಯಲ್ಲ, ಬೆಳ್ತಂಗಡಿ ತಾಲೂಕು ಅಂದ್ರೆ ಇಷ್ಟೊಂದಾಗಿರ್ತಕ್ಕಂಥದ್ದು. ಅದು ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಸಿಕ್ಕಾಪಟ್ಟೆ ಗಾಬರಿ ಹುಟ್ಟಿಸುವಂಥ ವಿಷಯ. ಸೊ ಈ ಕಾರಣಗಳಿಗಾಗಿ ಅದು ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ನೋಡಿ, ಅದಾದ ನಂತರ ಈ ಸೌಜನ್ಯ ಪ್ರಕರಣದ ನಂತರ ಈ ಧರ್ಮಸ್ಥಳದಲ್ಲೇ ಆಗ್ತಿದ್ದಂಥ ದೌರ್ಜನ್ಯಗಳ ವಿರುದ್ಧ ಸತತವಾಗಿ ಅಲ್ಲಿನ ಹೋರಾಟಗಾರರು ಮಾತಾಡ್ಕೊಂಡ್ಬಂದರು. ಸಾಕಷ್ಟು ಜನ ಚಳುವಳಿಗಳು ನಡೀತಾನೆ ಬಂದಿದ್ವು. ಈ ಥರ ಅಲ್ಲಿ ಈ ಚಳುವಳಿಗಳು ನಡೆಯುವಂಥ ಸಂದರ್ಭದಲ್ಲಿ ಜನ ಮಾತಾಡೋಕ್ಕೆ ಶುರು ಮಾಡಿದ ನಂತರ, ಅಂದರೆ ಸೌಜನ್ಯ ಪ್ರಕರಣ ತನಕ ಜನ ಮಾತಾಡೋಕ್ಕೆ ಸ್ವಲ್ಪ ಅಂಜ್ತಾ ಇದ್ರು. ಮಾತಾಡೋಕ್ಕೆ ಶುರು ಮಾಡಿದ ನಂತರ ಎಲ್ಲ ಕಡೆಯಿಂದನೂ ಇನ್ಫಾರ್ಮೇಷನ್ಸ್ ಏನು ಬರ್ತಾಯಿತ್ತು ಅಂದರೆ, ಇಲ್ಲಿ ಈ ಥರದ ಸಾವುಗಳಾಗ್ತಾಯಿತ್ತು, ಇಲ್ಲ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು, ಈ ಥರದ್ದು ತುಂಬ ನಡೀತಾ ಇದೆ ಅನ್ನೋದು ಬೇರೆ ಬೇರೆ ವಲಯದಿಂದ ಕೇಳಿ ಬರ್ತಾನೆ ಇತ್ತು. ಸೊ ಇದಕ್ಕೆಲ್ಲದಕ್ಕೂ ಒಂದು ಫೈನಲ್ ಆಗಿ ಒಂದು ಅಂತ್ಯ ಸಿಗ್ತಾ ಇದ್ದಿದ್ದೇನು ಅಂತಂದರೆ, ಈ ಚಿನ್ನಯ್ಯ ಬಂದು ಹೊರಗಡೆ ಬಂದು ಹೇಳಿದಂಥ ಸಂದರ್ಭ. ಯಾರಿಗೂ ಅದನ್ನು ಶಾಕಿಂಗ್ ಅಂತನೋ ಅಥವಾ ಅದರಿಂದ ಇದೇನೋ ಅಂತನೂ ಅನ್ನಿಸ್ತಾ ಇರಲಿಲ್ಲ. ಯಾಕಂದ್ರೆ ಆ ಭಾಗದ ಜನರಿಗೆ, ಹೊರಗಡೆ ಜನಗಳಿಗೆ ಅನ್ನಿಸ್ತು ಶಾಕಿಂಗ್ ಅಂತ. ಆದರೆ ಅಲ್ಲಿನ ಜನಗಳಿಗೆ ಏನು ಆಶ್ಚರ್ಯ ಏನಾಗಿದೆ, ಅಲ್ಲಿ ಜನಗಳು ಅದನ್ನ ಅಬ್ಸರ್ವ್ ಮಾಡಿದ್ರು, ಬೀಳ್ತಾ ಇದ್ದಿದ್ದು, ಊತಾಗ್ತಾ ಇದ್ದಿದ್ದು ಎಲ್ಲ ಗೊತ್ತಿತ್ತು. ಸೊ ಜೂನ್ 22ನೇ ತಾರೀಕು ಒಂದು ಪ್ರೆಸ್ ನೋಟ್ ಆಚೆಗೆ ಬಂತು. ಇಬ್ಬರು ವಕೀಲರು, ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತೇಳಿ ಇಬ್ಬರು ಒಂದು ಜಾಯಿಂಟಾಗಿ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು. ಮೊದಲು ಕನ್ನಡದಲ್ಲಿ ಮಾಡಿದ್ರು, ಅದೇ ದಿವಸ ರಾತ್ರಿ ಅವರು ಇಂಗ್ಲೀಷ್ನಲ್ಲೂ ಕೂಡ ಮಾಡಿದರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಬರೆದ್ರು, ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಿದ್ದಾನೆ, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು 100 ಶವಗಳನ್ನು ಈ ಥರ ಹೂತು ಹಾಕಿದ್ದೀನಿ ಅಂಥೇಳಿ, ಆತ ನ್ಯಾಯಿಕ ಪ್ರಕ್ರಿಯೆಗಳಿಗೆ ಒಳಗಾಗೋಕ್ಕೆ ತಯಾರಿದ್ದಾನೆ ಅಂತ ಅಷ್ಟೇ ಅವರು ಹೇಳ್ಕೊಂಡಿದ್ರು. ಅದಾದ ನಂತರ ಇಂಗ್ಲೀಷ್ನಲ್ಲೂ ಕೂಡ ಪ್ರೆಸ್ ನೋಟು. ಅದಾದ ನಂತರ ಒಂದು ವೈಬ್ರೇಷನ್ ಶುರು ಆಯಿತು. ಸೊ ಇದು ನನ್ನ ಗಮನಕ್ಕೂ ಬಂದಂಥ ಸಂದರ್ಭದಲ್ಲಿ, ನಾನು ಈ ಧರ್ಮಸ್ಥಳದ ಹಲವಾರು ಪ್ರಕರಣಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನಗೂ ಬಹಳ ಕುತೂಹಲ ಅನ್ನಿಸ್ತು. ಸೊ ಅದಕ್ಕಾಗಿ ನಾವು ಅದನ್ನು ಫಾಲೋಅಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಡೇ 1ಇಂದ ಫಾಲೋಅಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅಂದರೆ ಎಲ್ಲ ಮೀಡಿಯಾ ಕೂಡ ಮ್ಯೂಟ್ ಆಗಿದ್ದಂಥ ಸಂದರ್ಭ. ಪ್ಯಾರಲಲ್ ಮೀಡಿಯಾ ಬಿಟ್ಟು, ನಾನು ಪದೇ ಅದು ಹೇಳ್ತೀನಿ, ವಾರ್ತಾಭರ್ತಿ ಒಂದೇ ಮೇನ್ ಸ್ಟ್ರೀಮ್ ಮೀಡಿಯಾದವರು ವರದಿ ಮಾಡ್ತಾಯಿದ್ದ ಆ ಟೈಮಲ್ಲಿ, ಬೇರೆ ಯಾರೂ ಮಾಡ್ತಾ ಇರಲಿಲ್ಲ. ಸೊ ನಮಗೆ ಒಂದು ಸ್ವಲ್ಪ ಆ ಥರದ ವಿಷಯಗಳೇ ಆಸಕ್ತಿ ಜಾಸ್ತಿ. ಯಾರು ಕಣ್ಣೆತ್ತಿ ನೋಡ್ತಾ ಇಲ್ಲ, ಇದು ಯಾರೂ ಮಾಡ್ತಾ ಇಲ್ಲ ಅಂದಾಗ ನಾವು ಹೋಗಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಾವು ಕನ್ನಡ ಪ್ಲಾನೆಟ್, ನಮ್ಮ ಸಂಪಾದಕರಂಥ ಹರ್ಷ ಮತ್ತು ನಾನು ಮತ್ತು ನಮ್ಮ ತಂಡ ಏನು ಮಾಡಿದ್ವಿ, ನಾವು ಜೂನ್ 27ನೇ ತಾರೀಕು ಅವ್ನು ಚಿನ್ನಯ್ಯ ಬಂದು SP ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅನ್ನೋಂಥ ಮಾಹಿತಿ ಬಂತು. ಸೊ ಹಾಗಾಗಿ ನಾವು ಅಲ್ಲಿ ಹೋದ್ವಿ, ಮಂಗಳೂರು ಹೋದಾಗ ನಿಮಗೆ ಒಟ್ಟು 39/2025 ಏನು ಅಂತ ಒಂದು ಗೊತ್ತಾಯ್ತು. ನಮಗೆ ಅರ್ಥ ಆಗಿತ್ತು ಏನದು 39/2020 ಅಲ್ಲ, ಅದು ನಂತರ ಆಯಿತು. ಅವಾಗಿನೂ ಕೇಸ್ ಆಗಲಿಲ್ಲ. ಅವತ್ತು ಏನಾಯಿತು, SP ಅವರು ಇರಲಿಲ್ಲ. SP ಡಾಕ್ಟರ್ ಅರುಣ್ ಅವರು ಬೆಂಗಳೂರಿಗೆ ಬಂದಿದ್ದರು. ಇಲ್ಲೊಂದು ಮೀಟಿಂಗ್ ಇತ್ತು, ಅವರು ಹೋಮ್ ಮಿನಿಸ್ಟರ್ ಕರೆದಂಥ ಒಂದು ಮೀಟಿಂಗ್, ಹಾಗಾಗಿ ಅವರು ಸಿಗಲಿಲ್ಲ. ಸೊ ಕಂಪ್ಲೇಂಟ್ ಕೂಡ ಆಗಲಿಲ್ಲ. ನಮಗೊಂದು ಭಾಳ ಏನದು ಕುತೂಹಲದಿಂದ ಹೋಗಿದ್ವಿ, ಏನೂ ಆಗಲಿಲ್ವಲ್ಲ ಅನ್ನೋ ನಿರಾಶೆ ಕೂಡ ಇತ್ತು. ಅದಾದ ನಂತರ ಆಕಸ್ಮಿಕವಾಗಿ ನಾವು ಚಿನ್ನಯ್ಯನ ಭೇಟಿ ಮಾಡೋಂಥ ಅವಕಾಶ ಸಿಕ್ತು. ಮಾತಾಡಿದ ನಂತರ ನಮಗೆ ಒಂದು ರೀತಿಯಾದ ಒಂದು ನಿಜವಾದ ಆಘಾತನೇ ಅಂತಲೇ ಹೇಳ್ಬೋದು. ಆಘಾತನೇ ಆಯಿತು. ಅಷ್ಟು ಭಯಾನಕವಾದ ಚಿತ್ರವನ್ನು ಅವ್ನು ನಮ್ಮ ಎದುರುಗಡೆ ಬಿಡಿಸಿಟ್ಟ. ಸೊ ಅದಾದ ನಂತರ ನಾವು ಸೀರಿಯಸ್ ಆಗಿ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡೋದು. ಬೇಕಾದಷ್ಟು ಭಾಳಷ್ಟು ವೀಡಿಯೋ, ಪ್ರತಿಯೊಂದು ಹಂತಕ್ಕೂ ವೀಡಿಯೋಗಳನ್ನು ಮಾಡ್ತಾ ಹೋಗ್ತಾ ಹೋದ್ವಿ. ಸೊ ಆ ನಂತರ ಅವನು
ಕೊನೆಗೆ ಒಂದು ದಿವಸ ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಅದು ಧರ್ಮಸ್ಥಳದಲ್ಲೇ ರಿಜಿಸ್ಟರ್ ಆಗಬೇಕಾಗಿತ್ತು. ಹಾಗಾಗಿ ಧರ್ಮಸ್ಥಳಕ್ಕೂ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ 39/2024 ಪ್ರಕರಣ ದಾಖಲಾಯಿತು. 2025 ಸೊ ಆ ಪ್ರಕರಣ ಏನಿದೆ ಅದು ಫಸ್ಟ್ ಅವರು NCR ಅಂತ ಮಾಡಿದ್ರು. ಅಂದರೆ ಅವ್ರಿಗೆ ಸೆಕ್ಷನ್ 211 ಅದನ್ನು ಪ್ರಕರಣ ದಾಖಲು ಮಾಡಿದ ಸಂದರ್ಭದಲ್ಲಿ ಅಂದರೆ ಏನು ಸಾಕ್ಷ್ಯ ತನಗೇನೋ ಗೊತ್ತಿದ್ದು ಕೂಡ ಇಷ್ಟು ದಿವಸ ಮರೆಮಾಚಿದ ಅನ್ನೋ ಕಾರಣಕ್ಕಾಗಿ ಅದೊಂದು ಸಣ್ಣ ಸೆಕ್ಷನ್ ಅದು ಜೈಲಿಗೆ ಹಾಕುವಂಥ ಪ್ರಕರಣನೂ ಅಲ್ಲ. ಅದು ಆ ಸೆಕ್ಷನ್ ಅಡಿಯಲ್ಲಿ ಒಂದು ಅಪಾಲಜಿ ಕೇಳಿಬಿಡುವಂಥ ಪ್ರಕರಣ ಅದು. ಅವರು ಅದನ್ನು FIR ಮಾಡೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಭಾಳ ಜನ ಕಾನೂನು ಪಂಡಿತರು ಹೇಳ್ತಾರೆ ಈಗಲೂ ಕೂಡ ಆ ಕೇಸ್ಗೆ FIR ಮಾಡೋಕ್ಕೆ ಆಗಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಏನಾಯಿತು, ಅವರು NCR ಮಾಡ್ತಾರೆ. ಮೊದಲು NCR ಮಾಡಿದ ನಂತರ ಅವನ ಪರವಾದ ವಕೀಲರು ಏನು ಮಾಡ್ತಾರೆ, ಅವರು ಕೋರ್ಟಿಗೆ ಹೋಗಿ ಸ್ವಾಮಿ NCR ಆಗಿದೆ, ಇದ್ರ ಪ್ರಯೋಜನ ಆಗಲ್ಲ ಅಂತ ಹೇಳಿ ಅಲ್ಲೂ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊಂಡು FIR ಮಾಡ್ತಾರೆ. FIR ಆದ ನಂತರ ಅದು ಕೇಸು ಮುಂದಕ್ಕೆ ಬರುತ್ತೆ. ಸೊ ಇದಾದ ನಂತರ ನಮಗೆ ಸ್ಪಷ್ಟವಾಗಿ ಅನಿಸಿದ್ದೇನು ಅಂದರೆ, ಆತ ಹೇಳ್ತಾನೆ 100 ಶವಗಳನ್ನ ನಾನು ಹೂತಾಕಿದ್ದೀನಿ ಯಾರದೋ ಆದೇಶದ ಮೇರೆಗೆ ಅಂತ ಆತ ಹೇಳ್ತಾನೆ. ಹೀಗಿರುವಾಗ ಅವನು ಇಷ್ಟು ದೊಡ್ಡ ಆ ಟೈಮ್ ಇದರಲ್ಲಿ ಆ ಟೈಮ್ ಲೈನ್ ಏನಿದೆ, ಅವನು 20 ವರ್ಷದ ಟೈಮ್ ಲೈನ್, 19 ವರ್ಷದ್ದು ಅಂತ ಅಂದ್ಕೊಳ್ಳೋಣ. ಆ ಟೈಮಲ್ಲಿ ಅಷ್ಟೆಲ್ಲ ಮಾಡಿದ್ದಾನೆ ಅಂತಂದರೆ ಅದನ್ನು ತನಿಖೆ ಮಾಡೋದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಎದುರು ಕೈಲಿ ಮಾಡೋಕ್ಕಾಗತ್ತಾ? ಒಂದು ಪೊಲೀಸ್ ಸ್ಟೇಷನ್ ಇದನ್ನು ಮಾಡೋಕ್ಕೆ ಸಾಧ್ಯನಾ? ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೂತ್ಕೊಂಡು ಇದನ್ನು ಮಾಡೋಕ್ಕೆ ಸಾಧ್ಯನಾ ಅಂತ ನಮಗೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅಥವಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂತ ತಗೊಂಡಾಗ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಎಲ್ಲ ಸಿ ರಿಪೋರ್ಟ್ಗಳು ಹಾಕಿರೋದೇ ಜಾಸ್ತಿ, ಯಾರು ಆರೋಪಿಗಳು ಸಿಕ್ಕಿಲ್ಲ ಅಂತಾರ ಆಗಿರೋದ್ರಿಂದನೂ ಕೂಡ ಈ ಪ್ರಶ್ನೆ ಮುನ್ನೆಲೆಗೆ ಬಂದಿರ್ತದೆ. ಅಲ್ಲ, ಅದು ಆಯಿತು, ಆಗಿನ ಕಾಲದಲ್ಲಿ ಏನಾಗಿತ್ತು, ಈಗೆಲ್ಲ ದಕ್ಷರ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಈ ಕೇಸನ್ನು, ಇಷ್ಟು ಹೈ ಇಂಟೆನ್ಸಿಟಿ ಇರುವಂಥ ಕೇಸನ್ನು ಒಂದು ಪೊಲೀಸ್ ಸ್ಟೇಷನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ಹೀಗಾಗಿ ಆರಂಭದಲ್ಲೇ ನಾವು ಮಾತಾಡೋಕ್ಕೆ ಶುರು ಮಾಡೋದು, ಇಲ್ಲ SIT ಆಗಬೇಕು, ನಿಮಗೆ ಒಂದು SIT ಆಗಬೇಕು ಅಂತ ಒಂದು ಮಾತಾಡೋಕ್ಕೆ ಶುರು ಮಾಡೋದು. ಅದಾದ ನಂತರ ನಾಗರಿಕ ಸಮಾಜದಿಂದ ಒಂದು ಪ್ರತಿಕ್ರಿಯೆಗಳು ಶುರುವಾಯಿತು. ಗೋಪಾಲ್ ಗೌಡರು ಬಂದು ಮಾತಾಡಿದ್ರು, ದ್ವಾರಕಾನಾಥ್ ಮತ್ತು ಬಾಲನ್ ಅವರು ಹೋಗಿ CMನ ಮೀಟ್ ಮಾಡಿದ್ರು, ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದ್ರು. ಒಂದು ಕಡೆಯಿಂದ ಅದು ಹೆಚ್ಚಾಗಿ ಒತ್ತಡ ಶುರುವಾಯಿತು. ಒತ್ತಡ ಶುರುವಾದ ನಂತರನೂ ಕೂಡ ಸರ್ಕಾರ ಇದನ್ನು SIT ಮಾಡುತ್ತೋ ಇಲ್ವೋ ಅಂತ ಅನುಮಾನನೇ ಇತ್ತು. ನಂತರ ಅದು ಆಯಿತು, SIT ಫಾರ್ಮೇಷನ್ ಆಯಿತು. SIT ಅವ್ರು ಬಂದು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು SITಗೆ ಆರ್ಡರ್ ಕೊಟ್ಟಿರೋದೇನು ಈ ಒಟ್ಟು ಇದರಲ್ಲಿ? ಈಗ ನಮಗೆ ನಿಮ್ಮ ಒಟ್ಟು ಮಾತಿನಿಂದ ಕೇಸ್ ನಂಬರ್ 39/2025 ಏನು ಅಂತ ಗೊತ್ತಾಯಿತು. ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಮೊದಲು NCR ಆಗುತ್ತೆ, ಆಮೇಲೆ ಅವ್ರ ಲಾಯರು ಕೋರ್ಟ್ಗೆ ಹೋಗಿ ಅದನ್ನು ಪ್ರಕರಣದ ಗಂಭೀರತೆಯನ್ನು ಹೇಳಿದ ಮೇಲೆ FIR ಆಗುತ್ತೆ, ಈ ರೀತಿ ಆಗುತ್ತೆ. ಆಮೇಲೆ SIT ಫಾರ್ಮ್ ಆಯಿತು. SITಗೆ ಕೊಟ್ಟಿರ್ತಕ್ಕಂಥ ಆರ್ಡರ್ ಏನು ಸರ್ಕಾರದಿಂದ? SITಗೆ ಸರ್ಕಾರ ರಚನೆಗೆ ಒಂದು ಆದೇಶ ಕೊಟ್ಟಿದೆಯಲ್ಲ, ಆ ಆದೇಶ ಅರ್ಥ ಮಾಡ್ಕೋಬೇಕು ಅಂದರೆ ರಾಜ್ಯ ಮಹಿಳಾ ಆಯೋಗದವ್ರು ಬರೆದ ಪತ್ರವನ್ನು ಅರ್ಥ ಮಾಡ್ಕೋಬೇಕು. ಅವರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಧರ್ಮಸ್ಥಳದ ಈ ಭಾಗದಲ್ಲಿ ಇಷ್ಟು ವರ್ಷಗಳಲ್ಲಿ ಈ ಥರದ ತುಂಬ ಅಸಹಜ ಸಾವುಗಳು, ಹೆಣ್ಣುಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾಗುವ ಈ ಥರದ್ದೆಲ್ಲ ನಡೆದಿರೋ ಬಗ್ಗೆ ಈ ಥರದ್ದು ಮಾಹಿತಿ ಇದೆ. ಮತ್ತು ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ಕೂಡ ಏನೋ ಸಾಕ್ಷಿ ದೂರದಾರನಾಗಿ ಬಂದಿದ್ದಾರೆ, ಇದ್ರ ಮೇಲೆ ತನಿಖೆ ಮಾಡಬೇಕು ಅಂತ. ಸೊ ಇದನ್ನು ಕೋಟ್ ಮಾಡಿ ಹೇಳ್ತಾರೆ ಆದೇಶದಲ್ಲಿ. ಅಂದರೆ ಅಲ್ಲಿ ನಡೆದಂಥ ಎಲ್ಲ ಅಸಹಜ ಸಾವುಗಳ ಕುರಿತಾದ ತನಿಖೆ. ಅಂದರೆ SITಗೆ ಕೊಟ್ಟಿರ್ತಕ್ಕಂಥ ಆದೇಶ ಏನಂದರೆ, ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಒಟ್ಟು ಅಸಹಜ ಸಾವುಗಳ ಸಮಗ್ರ. ಹೌದು, ಅದಕ್ಕೆ ಒಂದು ರೆಫರೆನ್ಸ್ ಆಗಿ 39/2025. ಭಾಳ ಜನ ಏನಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಅದೇನಿತ್ತು ಅವನು ಚಿನ್ನೈನ ಕಂಪ್ಲೇಂಟ್ ಏನಿದೆ ಅದಷ್ಟೇ ಅಂತ ಅಲ್ಲ. ಹೌದೌದು, ಅದನ್ನೇ ಬಿಂಬಿಸ್ತಾ ಇರೋದು. ಯಾಕೆ ಅಂತಂದರೆ ಅದನ್ನೇ ಪದೇ ಪದೇ ಹೇಳಿ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಅದನ್ನೇ TVಗಳಲ್ಲಿ ನೋಡಿ ಇದು SIT ಮಾಡಿದ್ದು ಅಲ್ಲಿ ಮೂಳೆ ಸಿಕ್ಲಿಲ್ವಾ ಅನ್ನೋದು, ಚಿನ್ನೈ ಏನು ಕಂಪ್ಲೇಂಟ್ ಕೊಟ್ಟಿದ್ದ ಅದಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಮಾತ್ರ ಅಂತ ಜನ ಆ ರೀತಿ ಅಂದುಕೊಳ್ಳುವಂತೆ ಮಾಡಿ ಫೈನಲ್ಲಾಗಿ 13-14 ಕಡೆ ಎಕ್ಸಿಬಿಷನ್ ಆದಮೇಲೆ 1-2 ಕಡೆ ಬಿಟ್ಟು ಬೇರೆ ಏನು ಸಿಕ್ಕದೆ ಹೋದಾಗ SITದು ಕೆಲಸ ಮುಗೀತು, ಮತ್ತು ಅಲ್ಲೇನೂ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ವಾಸ್ತವ ನೀವು ಹೇಳ್ದಂಗೆ SITಗೆ ಆದೇಶ ಕೊಟ್ಟಿರೋದು ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಆಗಿರತಕ್ಕಂಥ ಒಟ್ಟು ಅಸಹಜ ಸಾವುಗಳ ಸಮಗ್ರ ತನಿಖೆ. ನೋಡಿ, ಇವತ್ತು ಪ್ರಜಾವಾಣಿಯಲ್ಲಿ ಒಂದು ವರದಿ ಬಂದಿದೆ. SIT ಫಾರ್ಮ್ ಆದ ನಂತರ ಸುಮಾರು 30 ದೂರುಗಳು ದಾಖಲಾಗಿದ್ದಾವೆ.
ಅದನ್ನೆಲ್ಲ ಯಾರು ಅಟೆಂಡ್ ಮಾಡ್ತಾರೆ? SIT ಅಟೆಂಡ್ ಮಾಡಲೇಬೇಕಾಗತ್ತೆ. ಆಮೇಲೆ SIT ಅವರು ಒಂದು ಸಹಾಯವಾಣಿ ಕೂಡ ಮಾಡಿದ್ರು, ಒಂದು ಹೆಲ್ಪ್ಲೈನ್ ಮಾಡಿದ್ರು, ಒಂದು ಫೋನ್ ನಂಬರು, ಇಮೇಲ್ ID ಕೊಟ್ಟು ದೂರುಗಳಿದ್ರೆ ಕೊಡಿ ಅಂತ ಹೇಳಿದ್ರು. ಸರ್ಕಾರಿ ಆದೇಶದಲ್ಲೂ ಕೂಡ ಇತ್ತು, ಈ 39/2025ಗೆ ಸಂಬಂಧಿಸಿದ್ದಂತೆ ಹಿಂದೆ ದಾಖಲಾಗಿರುವಂಥ, ಈ ಭಾಗದಲ್ಲಿ ದಾಖಲಾಗಿರುವಂಥ ಮತ್ತು ಮುಂದೆ ದಾಖಲಾಗಬಹುದಾದಂಥ ಪ್ರಕರಣಗಳೆಲ್ಲ SITಗೆ ವರ್ಗಾವಣೆ ಮಾಡೋದು ಅಂತೇಳಿ. ಅಂದರೆ ದಾಖಲಾಗಬಹುದಾದ ಪ್ರಕರಣಗಳು ಅಂತಂದರೆ, ಉದಾಹರಣೆಗೆ SIT ಈ ಥರ ಫಾರ್ಮ್ ಆಗಿದೆ, ತನಿಖೆ ಮಾಡ್ತಾ ಇದೆ ಅಂತ ಗೊತ್ತಾದಾಗ ಬೇರೆ ಯಾವುದೋ ಊರಿನವರು, ಅವ್ರ ಮನೆಯವರು ಯಾರೋ ಧರ್ಮಸ್ಥಳಕ್ಕೆ ಬಂದು ಮಿಸ್ಸಿಂಗ್ ಆಗಿರ್ತಾರೆ, ಅದೇನೂ ಆಗಿರಲ್ಲ, ಈಗ ಅವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ಅದ್ರ ಬಗ್ಗೆ, ಹೌದು, ಆಗ ಆ ಊರಿನ ಸ್ಟೇಷನ್ನು, ಧರ್ಮಸ್ಥಳ ಸ್ಟೇಷನ್ನಲ್ಲೋ ಅಥವಾ ಬೆಳ್ತಂಗಡಿ ಸ್ಟೇಷನ್ನಲ್ಲೋ ಅದನ್ನು ಚೆಕ್ ಮಾಡಿ ಅದನ್ನು ತನಿಖೆ ಮಾಡಬೇಕು. ಅಥವಾ ನಮ್ಮ ಗಮನಕ್ಕೆ ಬಂದಂಗೆ ಇನ್ನು ಕೆಲವು ದೂರುಗಳು ಲೋಕಲ್ ಐಟ್ಸಿಂದ ಬಂದವು. ಏನಂತ ಅಂತಂದರೆ, ನಾವು ಕೂಡ ಶವಗಳನ್ನ ಅಲ್ಲಿ ಊತ ಹಾಕಿರೋದನ್ನು ನಾವು ನೋಡಿದ್ದೀವಿ, ತೋರ್ಸಕ್ಕೆ ರೆಡಿ ಇದ್ದೀವಿ ಅಂತ ಕೆಲವರು ದೂರು ಕೊಟ್ಟಿದ್ದಾರೆ. ಅದನ್ನೂ ಕೂಡ ತನಿಖೆ ಮಾಡಲೇಬೇಕಾಗ್ತದೆ SIT. ಈಗ ನೋಡಿ, ಬಂಟ್ವಾಳದಿಂದ ಒಂದು ಯುವಕರು ಬಂದರು, ನಿತಿನ್ ದೇವಾಡಿಗ ಅಂತೇಳಿ, ಅವರು ತಂಗಿ ಅವರು ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆಗಿದ್ರು. ಅವ್ರು ಇದುವರೆಗೆ ಅವ್ರು ಎಲ್ಲೂ ಮಾತಾಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ, ಅವ್ರಿಗೊಂದು ಅವಕಾಶನೇ ಆಗಿರಲಿಲ್ಲ. ಹೆಂಗೆ ಆದ್ಲು ಏನು ಗೊತ್ತಿಲ್ಲ ಅವ್ರಿಗೆ. ಈಗ SIT ಆಗಿದೆ, ಅದಕ್ಕೆ ಅವ್ರು ಬಂದು ದೂರನ್ನು ಕೊಡೋಕ್ಕೆ ಸಾಧ್ಯ ಆಗಿದೆ. ಸೊ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡೋದಕ್ಕಾಗಿಯೇ SIT ಮಾಡಿರೋದು. ಅಂದರೆ ಅಲ್ಲಿ ನೋಡಿ, ಮೂಳೆದು ಆಯಿತು, ಮೂಳೆ ಭಾಳ ಮುಖ್ಯನೇ. ಯಾಕೆಂದ್ರೆ ಅವನು ಹೇಳಿದ 100 ಶವಗಳನ್ನು ನಾನು ಹೂತಾಕಿದ್ದೆ, ಅದು ಭಾಳ ಮುಖ್ಯನೇ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಂತ ಬರೀ ಅಷ್ಟೇ ಅಲ್ಲ, ಮೂಳೆ ಹುಡುಕಕ್ಕೋಸ್ಕರ SIT ಕಳಿಸಿಲ್ಲ. ಭಾಳ ಜನಕ್ಕೆ ಅದೊಂದಿದೆ, SIT ಕಳಿಸಿರೋದು ಅಲ್ಲಿ ಮೂಳೆ ಹುಡುಕ ಬನ್ನಿ ಅಂತ. ಅಕಸ್ಮಾತ್ ಈಗ ಎಕ್ಸಿಬಿಷನ್ ಮಾಡಿದರೆ ಒಂದೆರಡು ಕಡೆ ಬಿಟ್ಟು ಉಳಿದ ಕಡೆ ಮೂಳೆ ಸಿಗ್ಲಿಲ್ಲ ಅಂತ ಮಾತ್ರಕ್ಕೆ ಅಸಹಜ ಸಾವುಗಳಾಗಿಲ್ಲ ಅಂತಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅಧಿಕೃತವಾದ ಸಾಕ್ಷಿಗಳಿದೆ ಅಸಹಜ ಸಾವುಗಳಾಗಿರೋದಕ್ಕೆ. ಸಾಕ್ಷಿ ಅನ್ನೋಕ್ಕಿಂತ ಗೌರ್ಮೆಂಟ್ ದಾಖಲೆನೇ ಇದೆ, ಉಗ್ರಪ್ಪ ಸಮಿತಿ ವರದಿ ಇದೆ, ಸರ್ಕಾರಿ ದಾಖಲೆಗಳಿದೆ, ಗ್ರಾಮ ಪಂಚಾಯತಿ ದಾಖಲೆ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ದಾಖಲೆ ಇದೆ, ಎಲ್ಲ ಇದೆಯಲ್ಲ. ಸೊ ಅಷ್ಟು ಸುಲಭವಾಗಿ ಈ ಕೇಸನ್ನ ಏನೋ ಒಂದು ಕನ್ಕ್ಲೂಷನ್ ಮಾಡಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದಕ್ಕೆ SITಗೂ ಕೂಡ ಅದಕ್ಕೆ ತಂದೇ ಆದ ವಿಧಾನಗಳಿದ್ದಾವೆ. ಅವು ಮಾಡ್ತಾ ಇರ್ತಾರೆ, ಮಾಡಿದ್ದಾರೆ. ಆಮೇಲೆ ಭಾಳ ಜನಕ್ಕೆ ಗೊತ್ತಿಲ್ಲ. ಈ TV ನೋಡೋರಿಗೆ ಒಂದು ಭ್ರಮೆ ಏನು ಅಂತಂದರೆ, ಗಿರೀಶ್ ಭಟ್ಟಣ್ಣವ್ರು, ಜಯಂತ್ ಟಿ, ಅಭಿಷೇಕ್, ಮನಾಫು, ತಿಮ್ರೋಡಿ ಇಲ್ಲ, ತಿಮ್ರೋಡಿ ಅವ್ರು ಕರೆದಿಲ್ಲ ಬಿಡಿ, ಮತ್ತು ಸಮೀರು ಕರೆದಿಲ್ಲ ಅವರು, ಮತ್ತು ಇನ್ನೊಬ್ಬರು ವಿಠಲ್ ಗೌಡ, ಇವರಿಷ್ಟು ಜನದ ತನಿಖೆ ಮಾತ್ರ ನಡೀತಾ ಇದೆ, ವಿಚಾರಣೆ ಮಾತ್ರ ನಡೀತಾ ಇದೆ ಅಂತ ಜನಗಳಿಗೆ ಅನ್ಕೊಂಡಿದ್ದಾರೆ. ಹೌದು, ಯಾಕಂದ್ರೆ ಅವ್ರ ತನಿಖೆಗೆ ಹೋಗಿದ್ದನ್ನೇ, ವಿಚಾರಣೆಗೆ ಹೋಗಿದ್ದನ್ನೇ 100 ಜನರ ವಿಚಾರಣೆ ಮಾಡ್ತಾರೆ, 100 ಜನರು. ಬಟ್ ಇಲ್ಲಿ ಟಿವಿಗಳಲ್ಲಿ ತೋರಿಸ್ತಾ ಇರೋದು ಇವ್ರು 5 ಜನದ ಮಾತ್ರ, 4-5 ಜನದ ಮಾತ್ರ, 10 ಜನನೂ ಅಲ್ಲ. ಈಗಾಗಲೇ 100 ಜನರು. ಯಾವ ಮಟ್ಟಕ್ಕೆ ಅಂತಂದ್ರೆ ಈ 5 ಜನನ SIT ಕರೀತಾ ಇದೆ, ಬೆಳಗಿನ ಸಂಜೆ ಕೂರಿಸ್ಕೊಂಡಿತ್ತು, ಒಳಗಡೆ ಏನಾಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ, ಗೊತ್ತಿರೋರಿಗೆ ಅನ್ನೋ ಥರದ್ದು. ನಾನು ಒಂದು ಕಾಮನ್ ಸೆನ್ಸ್, ಕೆಲವೆಲ್ಲ ನಾವು ಅವಾಗ ಹೇಳ್ತಾ ಇರ್ತೀವಿ, ಕೆಲವು ಕಾಮನ್ ಸೆನ್ಸ್ಗಳನ್ನ ಬಳಸ್ಬೇಕಾಗತ್ತೆ. ಯಾಕೆ ಅವ್ರು ಬೆಳಗಿಂದ ಸಂಜೆ ಹೋಗಿ ಕೂತ್ಕೊತಾರೆ ಅಂದರೆ, ಅಷ್ಟು ರಶ್ ಇರುತ್ತೆ ಅಂತ, ಅಷ್ಟು ಜನ ಬಂದು ಕೂತಿರ್ತಾರಲ್ಲಿ, ಅವ್ರಿಗೆ ಸಿಗೋ ಟೈಮು ಭಾಳ ಕಡಿಮೆ ಇರುತ್ತೆ. ಈ ಕಾರಣಕ್ಕಾಗಿ ನೋಡಿ, ಈಗ ನಾನೊಬ್ಬ ಹೋರಾಟಗಾರರ ಹತ್ರ ಮಾತಾಡ್ತಾ ಇದ್ದೆ, ಏನು ನಡೀತದೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಅವ್ರನ್ನ ನಾನು ಕೇಳಿದೆ, ಇನ್ನು ಇಷ್ಟು ದಿವಸ ಹೋಗ್ತಿರಲ್ಲ ತನಗೆ ಏನು ಇಲ್ಲ, ಇಡೀ ದಿವಸ ನಮಗೇನು ಕೂರಿಸ್ಕೊಂಡೇನು ಕೇಳಲ್ಲ, ನಮಗೂ ಅವಕಾಶ ಸಿಗೋದೇ ಅರ್ಧ ಗಂಟೆ ಸಿಕ್ಕರೆ ಹೆಚ್ಚು, 1 ಗಂಟೆ ಸಿಕ್ಕರೆ ಹೆಚ್ಚು ಅಷ್ಟೇ. ಏಕೆಂದರೆ ಅಷ್ಟು ಬ್ಯುಸಿ ಇದ್ದಾರೆ ಅವರು, ಅಷ್ಟು ಜನರು ತನಿಖೆ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ತಿದ್ದಾರೆ. ಅವ್ರಿಗೆ ಸಿಕ್ಕ ಟೈಮಲ್ಲಿ ಕರೀತಾರೆ. ಆದರೆ ನಾವು ಅಲ್ಲಿರೋದು ಅವ್ರಿಗೆ ಅವೈಲಬಲ್ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅಲ್ಲಿರ್ತೀವಿ ಅಂತ ಹೇಳಿ. ಸೊ ಈ ಕೆಲವೆಲ್ಲ ಇದೆ ಭ್ರಮೆಗಳು, ಕೆಲವೆಲ್ಲ ಏನೇನೋ ನೆರೆಟಿವ್ಗಳನ್ನ ಸೃಷ್ಟಿ ಮಾಡ್ತಾರೆ. ನಿಜವಾದ ಷಡ್ಯಂತ್ರ ಅಂತ ಹೇಳ್ಬೋದು. ಅದು ಗ್ರಿಲ್ ಮಾಡ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ಇದನ್ನು ನೋಡಿದಾಗ, ಒಂದು ಉಗ್ರಪ್ಪ ಸಮಿತಿಯ ವರದಿ ಇರ್ಬೋದು, ಗ್ರಾಮ ಪಂಚಾಯತಿ ದಾಖಲೆಗಳಿರ್ಬೋದು, ಪೊಲೀಸ್ ಸ್ಟೇಷನ್ ದಾಖಲೆಗಳಿರ್ಬೋದು, ಅಧಿಕೃತವಾಗಿ ಧರ್ಮಸ್ಥಳದಲ್ಲಿ 100 ಅಸಹಜ ಸಾವುಗಳಾಗಿರೋದು ನಿಜ ಕಳೆದ 20-25 ವರ್ಷಗಳಲ್ಲಿ. ಮತ್ತು ಇಡೀ ರಾಜ್ಯದಲ್ಲಿ ಇನ್ಯಾವ ತಾಲೂಕಿನಲ್ಲೂ, ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿರುವಷ್ಟು ಅಸಹಜ ಸಾವುಗಳಾಗಿಲ್ಲ. ಮತ್ತು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಧರ್ಮಸ್ಥಳ ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಮುಕ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೂ ಅಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅನ್ನೋ ವಾದವನ್ನು ತೇಲಿಬಿಡ್ತಾ ಇದ್ದಾರೆ. ಆದರೆ ಅಲ್ಲಿ ಸತ್ತಿರುವಂಥ ಕೇಸ್ಗಳಲ್ಲಿ 12 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, ಅವ್ರಿಗೆ ಅಷ್ಟು ಸಣ್ಣ ವಯಸ್ಸಿಗೆ ಅಲ್ಲ ಸರ್, ಅಷ್ಟೇ ಅಲ್ಲ, ನೀವು ಹೆಣಗಳು ಸಿಕ್ಕ ಜಾಗಗಳನ್ನು ಗಮನಿಸಬೇಕು. ಧರ್ಮಸ್ಥಳ ಮೇನ್ ಗೇಟ್ ಮುಖ್ಯ ದ್ವಾರದ ಬಳಿ, KSRTC ಬಸ್ ಸ್ಟ್ಯಾಂಡು, ಜಗ್ಲಿ ಆ ಥರ ಮಾಹಿತಿ ಕೇಂದ್ರದ ಇದು
ಶೌಚಾಲಯದಲ್ಲಿ, ಮಾಹಿತಿ ಕೇಂದ್ರದ ಮೆಟ್ಟಿಲ ಮೇಲೆ, ಸೊ ಇದು ಒಟ್ಟಾರೆಯಾಗಿ ಅಲ್ಲೆಲ್ಲ ಬಂದು ಹೆಂಗೆ ಸೂಸೈಡ್ ಹೌದು. ಮಾಡ್ಕೊಳ್ತಾರೆ. ಈ ಪ್ರಶ್ನೆಗಳೆಲ್ಲ ಹೇಳೋದ್ರಿಂದ ಮತ್ತೆ ಅದನ್ನು ಒಂದು ಕ್ಷಣಕ್ಕೆ ನಾವು ತಗೊಳ್ಳೋದಾದರೂ ಕೂಡ ಪುಣ್ಯಕ್ಷೇತ್ರ ಮುಕ್ತಿ ಸಿಗುತ್ತೆ ಅಂತ ಬಂದರೂ ಕೂಡ ಇನ್ಯಾವ ಪುಣ್ಯಕ್ಷೇತ್ರದಲ್ಲೂ ಈ ರೀತಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳೆಲ್ಲ ಬರುತ್ತೆ. ಮತ್ತು ಕಣ್ಣಿಗೆ ಕಾಣುವಂಗೆ ಅಸಹಜ ಸಾವುಗಳಾಗಿದೆ. ಈಗ ಒಂದು ಲಾಡ್ಜಲ್ಲಿ ಆಗಿದ್ದ ಮಹಿಳೆಯ ಶವ ವಾರಸುದಾರನ ಪತ್ತೆ ಹಚ್ಚದೆ ಅದನ್ನು ಸುಟ್ಟು ಹಾಕಿಸ್ತಾರೆ. ಈ ರೀತಿ ಒಂದು ಏನು ಘಟನೆಗಳು ಒಟ್ಟು ಆಗಿರೋದ್ರಿಂದ ಈ ಒಂದು ಒಟ್ಟು ಸಮಗ್ರ ತನಿಖೆ SITಗೆ ಆರ್ಡರ್ ಮಾಡಿದ್ದಾರೆ. ಈ SIT ಸಮಗ್ರ ತನಿಖೆ ಮಾಡದೇ ಹೋದರೆ ಯಾವುದೋ ಒಂದು ಕಾರಣಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ನಿಜವಾದ ಕೆಟ್ಟ ಹೆಸರು ಬರೋದು ಇವತ್ತಿನ ಸಂದರ್ಭದಲ್ಲಿ ಈಗಿನ ಸರ್ಕಾರಕ್ಕೆ. ಏಕೆಂದರೆ SIT ಮೂಲಕ ಸಮಗ್ರ ತನಿಖೆ ಮಾಡಿಸೋದ್ರಿಂದ ಸತ್ಯ ಈಚೆ ಬರುತ್ತೆ. ಧರ್ಮಸ್ಥಳದ ಕಳಂಕ ಏನು ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಪರಿಹಾರ ಆಗುತ್ತೆ. ಏಕೆಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಮುಂದಕ್ಕೆ ಆ ಕಳಂಕ ತಟ್ಟಿರೋದು ದೂರ ಆಗ್ತದೆ. ಹಾಗಾಗಿ ಸಮಗ್ರ ತನಿಖೆ ಆಗಲೇಬೇಕು. ಮತ್ತು ಸಮಗ್ರ ತನಿಖೆ ಸರಿಯಾಗಿ ಆಗಲಿಲ್ಲ, ಸರಿಯಾಗಿ ಆಗೋಂಗೆ ನೋಡ್ಕೋಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಎಂಥ ಒತ್ತಡಗಳ ಹೊರತಾಗಿಯೂ ಕೂಡ ಸರ್ಕಾರ SITಗೆ ಫ್ರೀಡಮ್ ಕೊಟ್ಟು ಇದು ಮಾಡಬೇಕಾಗತ್ತೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ನಮಗೆ ಬರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ನಿಮಗೆ ಪರ್ಟಿಕ್ಯುಲರಾಗಿ ನಿಮ್ಮನ್ನು ಇಟ್ಕೊಂಡು ಕೇಳೋದಾದರೆ, ಈಗ ಧರ್ಮಸ್ಥಳದಲ್ಲಿ ಒಟ್ಟು ಆಗಿರ್ತಕ್ಕಂಥ ಘಟನೆಗಳು ಏನಿದೆ ಇವೆಲ್ಲ ಈಗ ಕಡೆ 2 ತಿಂಗಳಿಂದಂತೂ ತುಂಬ ಇಂಟೆನ್ಸ್ ಆಗಿ ನಡೀತಾ ಇದೆ. ಇದರಲ್ಲಿ ನೀವು ಅತ್ಯಂತ ತೀವ್ರವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಹುಡುಕಿ ಮಾಡಿದ್ದೀರಾ. ನಿಮಗೆ ಯಾಕೆ ಇದ್ರ ಬಗ್ಗೆ ಕೇಸ್ ನಂಬರ್ 39 ಆಫ್ 2025 ಬಗ್ಗೆ ಇಷ್ಟೊಂದು ಕುತೂಹಲ ಅಥವಾ ಆಸಕ್ತಿ ಯಾಕೆ ಬಂತು? ಇಲ್ಲ, ಇದು ಏನಂದರೆ ತುಂಬ ಸಹಜವಾಗಿ ನಾವು ಕೆಲವೆಲ್ಲ ಘಟನೆಗಳನ್ನ ನೋಡಿದ್ರೆ ಅಲ್ಲಿ ಭಿಕ್ಷುಕರನ್ನು ನಾನು ನಿಮ್ಗೆ ಹೇಳಿದೆ 27ನೇ ತಾರೀಕು ನಾನು ಅವನನ್ನು ಇಂಟರ್ವ್ಯೂ ಮಾಡಿದ್ದು ಚಿನ್ನಯ್ಯನ. ಭಿಕ್ಷುಕರನ್ನು ಯಾಕೆ ಸಾಯಿಸ್ತಿದ್ರು ಅಂತ ನಾನು ಭಾಳ ಮುಗ್ಧ ಪ್ರಶ್ನೆ ಕೇಳಿದೆ. ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅವನಂದ ಹುಂಡಿಗೆ ಹಣ ಬಿಡಲ್ಲ, ಅದಕ್ಕೆ ಹ್ಯಾಂಗೆ ಮಾಡೋದು ಅಂತ. ಇದು ಎಂಥದ ಒಂದು ಎಷ್ಟು ಡಿಸ್ಟರ್ಬ್ ಮಾಡೋಕತ್ತೆ ಅಂತಂದರೆ, ನಾನು ಅದನ್ನು ಹೆಣ್ಮಕ್ಳದೆಲ್ಲ ಮಾತಾಡ್ತಿದ್ದಾರೆ ಸರಿ, ಆ ನಿರ್ಗತಿಕರು ಯಾರೂ ಇಲ್ಲ ಅಂತನೋ ಚೇರಲ್ಲಿ ಕಟ್ಟಾಕಿ ಹಿಂದ್ಗಡೆಯಿಂದ ಟವಲಲ್ಲೋ ವೇಲಲ್ಲೋ ಬಿಗಿದು ಸಾಯಿಸ್ತಾರೆ ಅಂತಂದರೆ ತುಂಬ ನೋವಾಗತ್ತೆ. ಆಮೇಲೆ ಇವ್ರ ಪರ ಯಾರು ಮಾತಾಡ್ತಾರೆ? ಮಾತಾಡಲಿಲ್ಲ ಅಂದರೆ ನಮಗೆ ಮನುಷ್ಯತ್ವ ಇದೆ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ. ನಾವು ಮನುಷ್ಯತ್ವನೇ ಇಲ್ಲ ಅಂತಲೇ ಅಂದ್ಕೋಬೇಕಾಗತ್ತೆ. ನಾವು ಬದುಕಿದ್ದು ವೇಸ್ಟ್ ಅಂತ ಅನಿಸ್ಬೇಕಾಗತ್ತೆ. ಎಲ್ಲೂ ನಡೆದಿಲ್ಲ ಈ ಥರ. ಇದು ಜಗತ್ತಲ್ಲೇ ಇದು ಎಲ್ಲ ಆಚೆ ಬಂದ ನಂತರ, ಎಲ್ಲ ತನಿಖೆ ಪೂರ್ಣ ಆದ ನಂತರ ಗೊತ್ತಾಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ, ಇದು ಜಗತ್ತಿನ ವಿರಳ ಪ್ರಕರಣಗಳಲ್ಲಿ ಒಂದಾಗ್ಬಿಟ್ಟಿದ್ದಾರೆ. ಸೊ ಆಸಕ್ತಿ ಹುಟ್ಟಲೇಬೇಕಲ್ಲ ನಮಗೆ. ನಾವು ಒಂದು ನೋಡಿ, ಗುಬ್ಬಿ ತುಮಕೂರು ಜಿಲ್ಲೆ ಗುಬ್ಬಿನಲ್ಲಿ ಒಬ್ಬ ಹುಡುಗನಿಗೆ ಹೊಡೆದ್ರು ಅಂಥೇಳಿ, ಬಟ್ಟೆ ಬಿಚ್ಚಿ ಹೊಡೆದ್ರು ಅಂಥೇಳಿ ನಾವು ದೊಡ್ಡ ಸಮಾವೇಶ ಮಾಡಿದ್ವಿ, ತುಮಕೂರು ಚಲೋ ಅಂತ ಮಾಡಿ. ತಿಂಗ್ಳುಗಟ್ಟಲೆ ಅಭಿಷೇಕಕ್ಕೋಸ್ಕರ ತಿಂಗ್ಳುಗಟ್ಟಲೆ ಕೆಲಸ ಮಾಡಿದ್ವಿ. ಒಬ್ಬ ಹುಡುಗನಿಗೆ ಹಂಗೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ 100 ಜನ ಹೆಣಗಳು ಬಿದ್ದೋಗ್ಬಿಟ್ಟಿದ್ದಾವೆ. ಅವು ಗೊತ್ತು ಗುರಿನೇ ಇಲ್ಲ. ಎಲ್ಲ ಅಸಹಜ ಸಾವುಗಳು. ಹೆಂಗೆ ಸತ್ರು ಗೊತ್ತಿಲ್ಲ, ಯಾರು ಸಾಯಿಸಿದ್ರು ಗೊತ್ತಿಲ್ಲ. ಬೆಳಗ್ಗೆ ಸಾಯಿಸ್ತಾರೆ, ಸಾಯಂಕಾಲದೊಳಗಡೆ ಮಣ್ಣಾಗಿ ಹೋಗಿರ್ತಾರೆ. ನನಗೆ ತುಂಬ ನೋವಾಗೋದೇನು ಅಂತಂದರೆ, ಅಟ್ಲೀಸ್ಟ್ ಯಾರೋ ಕೊಲೆನೇ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ, ಅಟ್ಲೀಸ್ಟ್ ಅವ್ರ ಸಂಬಂಧಿಗಳಿಗಾರು ಅವ್ರ ಬಾಡಿಯನ್ನು ಕೊಡ್ಬೋದಲ್ಲ. ಹೌದು, ಅದೂ ಮಾಡ್ದಲ್ಲೇ ಮಾಡಿ ಎಂಥ ಕ್ರೌರ್ಯ ಅಂತ ಇದು. ನಾನು ಯಾರ ಮೇಲೂ ಹೇಳ್ತಲ್ಲ, ಯಾರು ಮಾಡಿರ್ಬೋದು, ಯಾರು ಮಾಡಿರ್ತಾರೋ ಅವ್ರಿಗದು. ಈ ಕ್ರೌರ್ಯದ ಬಗ್ಗೆ ಮಾತಾಡ್ದಲ್ಲ ಇದ್ರೆ ಹೆಂಗೆ ಸಾಧ್ಯ ಅಂತ. ಹಾಗಾಗಿ ಈ ಕಾರಣಕ್ಕಾಗಿ ನಾನು ಹೆಚ್ಚು ಆಸಕ್ತಿಯಿಂದ ಇದ್ರ ಬಗ್ಗೆ ಮಾಡಕ್ಕೆ ಮತ್ತು ಆ ಪ್ರತಿರೋಧನೂ ಕೂಡ ಅದೇ ಪ್ರಮಾಣದಲ್ಲಿ ಕಾಣಿಸುತ್ತಲ್ಲ, ಎವಿಡೆಂಟಾಗಿ ಕಾಣುತ್ತೆ. ಇದನ್ನು ಜಸ್ಟಿಫೈ ಮಾಡ್ಕೋತಿರೋರು ಅಥವಾ ಇದ್ರ ಹಿಂದೆ ನಿಂತಿರೋರು ಕೂಡ ಅಷ್ಟೇ ಪ್ರಬಲವಾಗಿ ಎದ್ದು ನಿಂತು ಮಾತಾಡೋಕ್ಕೆ ಶುರು ಮಾಡಿದಾಗ ನಮಗಿನ್ನೂ ಕೂಡ ಸಿಟ್ಟು ಮತ್ತು ಆ ಸಾತ್ವಿಕ ಆಕ್ರೋಶ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಈ ಶಿಕ್ಷೆ ಆಗಬೇಕಲ್ಲ. ಇಲ್ಲಂತಂದರೆ ನಾವು ಕಟ್ಕೊಂಡು ಪ್ರಜಾಪ್ರಭುತ್ವಕ್ಕೆ ಏನು ಅರ್ಥ, ನಮ್ಮ ಸಂವಿಧಾನಕ್ಕೆ ಏನು ಅರ್ಥ, ನಮ್ಮ ಕಾನೂನಿಗೆ ಏನು ಅರ್ಥ, ನಮ್ಮ ಪೀನಲ್ ಕೋಡ್ಗಳಿಗೆ ಏನು ಅರ್ಥ? ನಿಜ. ನೀವು ಒಟ್ಟಾರೆಯಾಗಿ ಇದನ್ನು ನೋಡಿದಾಗ ನೀವು ನಿಜಕ್ಕೂ ಒಂದು ಸಾಮಾಜಿಕ ಕಳಕಳಿಯಿಂದ ಅಲ್ಲಿ ಆದಂಥ ಘಟನೆಗಳು ನಿಮ್ಮ ಗಮನಕ್ಕೆ, ನೀವು ಅಲ್ಲೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಈ ರೀತಿ ಕೆಲಸ ಮಾಡಿದ್ರೆ ಎಲ್ಲೋ ಕೆಲವರಿದ್ದಾರೆ. ಅದರಲ್ಲಿ ನಮ್ಮ ಕೆಲವು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಏನು ಕರಿತೀವಿ, ಅವರು ಇಡೀ ಒಂದು ವಿಷಯವನ್ನು ಮುಚ್ಚಾಕುವಂಥ ಒಂದು ಷಡ್ಯಂತ್ರ ಮಾಡ್ತಾ ಇರುವಾಗ ರಾಜಕಾರಣಿಗಳು ಜವಾಬ್ದಾರಿಯಿಂದ ವರ್ತಿಸ್ಬೇಕಾದಂಥವ್ರು
ಅವರು ಸೌಜನ್ಯಳ ವಿರುದ್ಧ ನಿಲುವನ್ನು ತೆಗೊಂಡಿರ್ತಕ್ಕಂಥದ್ದು. ಧರ್ಮಸ್ಥಳಕ್ಕೆ ಎಷ್ಟೋ ಸರಿ ಯಾತ್ರೆ ಹೋಗ್ತಾರೆ, ಆದರೆ ಸೌಜನ್ಯಳ ಮನೆಗೆ ಭೇಟಿ ನೀಡಲ್ಲ. ಮತ್ತು ಈ ಒಂದು ಸಂದರ್ಭದಲ್ಲಿ ರಾಜಕಾರಣಿಗಳು SIT ತನಿಖೆ ಸರಿಯಾಗಿ ಆಗಲಿ ಅಂತ ಹೇಳೋದ್ರ ಬದಲು SIT ತನಿಖೆಗೆ ಹೆಂಗೆ ದಿಕ್ಕು ತಪ್ಪಿಸ್ಬೋದು ಆ ಕೆಲಸ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ, ಮೀಡಿಯಾಗಳು ಮಾಡ್ತಾಯಿದ್ದಾರೆ, ಕೆಲವು ಮೀಡಿಯಾಗಳು. ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಜೊತೆಗೆ ಮತ್ತು ಲಾಜಿಕಲ್ ಎವಿಡೆನ್ಸ್ ಜೊತೆಗೆ ಡಾಕ್ಯುಮೆಂಟ್ಸ್ ಜೊತೆಗೆ ಈ ರೀತಿ ಮಾಡೋದು ತುಂಬ ಅವಶ್ಯಕತೆ ಇತ್ತು. ಆ ಕೆಲಸ ನೀವು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ನಿಜಕ್ಕೂ ಅಭಿನಂದನೆಗೆ ಅರ್ಹರು. ಈ ಥರ ಕೆಲವರಾದರೂ ಈ ಕೆಲಸ ಮಾಡಲಿಲ್ಲ ಅಂತಂದರೆ ಸತ್ಯವನ್ನು ತುಂಬ ಈಸಿಯಾಗಿ ಮುಚ್ಚಾಕ್ಬಿಡ್ತಾರೆ. ಒಟ್ಟಾರೆಯಾಗಿ ಈಗಿನ ನಾವು ಚರ್ಚೆಯಲ್ಲಿ ನೀವು ನಮಗೆ ಈ ಕೇಸ್ ನಂಬರ್ 39 ಆಫ್ 2025 ಹೇಗೆ ಶುರುವಾಯಿತು, ಏನದು, SITಗೆ ಹೇಗೆ ಒಂದು ಇದನ್ನು ಪವರ್ಸ್ನ ಕೊಟ್ಟಿದ್ದಾರೆ, ಏನು ಆರ್ಡರ್ಸ್ ಕೊಟ್ಟಿದ್ದಾರೆ SITಗೆ ಏನನ್ನು ತನಿಖೆ ಮಾಡಬೇಕಾಗಿದೆ, ಮತ್ತು ನಿಮಗೆ ಈ ಒಟ್ಟು ವಿಷಯದಲ್ಲಿ ಆಸಕ್ತಿ ಹೇಗೆ ಬಂತು ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದಿನ ಚರ್ಚೆಯಲ್ಲಿ ನಾವು ಮುಂದೆ ಇನ್ನೂ ಅನೇಕ ಮುಖ್ಯ ವಿಷಯಗಳಿದೆ, ಜನಕ್ಕೆ ತಿಳಿಸ್ಬೇಕಾಗಿರೋ ವಿಷಯಗಳು. ಅದು ಚಿನ್ನಯ್ಯ ಬಂದು ಆಗ ಹೇಳಿದ್ದಿರ್ಬೋದು, ಆಮೇಲೆ ಅವನು ತೋರಿಸಿದ ಜಾಗಗಳು ಸಿಗದೇ ಇರೋದಿರ್ಬೋದು, ಆಮೇಲೆ ಅವನು ಉಲ್ಟಾ ಅದನ್ನ ಏನು ಕಾರಣ ಇರ್ಬೋದು, ಅದೇ ಥರ ಗ್ರಾಮ ಪಂಚಾಯತಿ ದಾಖಲೆಗಳು ಏನನ್ನು ಹೇಳ್ತಾ ಇವೆ ಅನ್ನೋದಾಗಿರ್ಬೋದು, ಅಥವಾ ವಿಠಲ್ ಗೌಡರು ತೋರಿಸಿದ ಮಹಾಜರು ಪ್ಲೇಸಲ್ಲಿ ಹೋದಾಗ ಮೂಳೆಗಳು ಸಿಕ್ಕಿದ್ದು ಏನು ಹೇಳ್ತಾ ಇದೆ ಅನ್ನೋದಿರ್ಬೋದು. ಇವೆಲ್ಲವನ್ನು ನಾವು ಮುಂದಿನದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.